ಓಂ ಗಂ ಗಣಪತಯೇ ನಮಃ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕ ಪ್ರಭುಗಳಿಗೆ ಆತ್ಮೀಯವಾದ ನಮಸ್ಕಾರಗಳು. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಗ್ಯದಾತ ಎಂದು ಕರೆಯಲ್ಪಡುವ ದೇವಗುರು ಬೃಹಸ್ಪತಿಯು ಇದೇ ಮಾರ್ಚ್ 11, 2026ರಂದು ತನ್ನ ಚಲನೆಯನ್ನು ಬದಲಾಯಿಸುತ್ತಿದ್ದಾನೆ. ಜ್ಞಾನ, ಸಂಪತ್ತು ಮತ್ತು ಸಂತಾನಕ್ಕೆ ಅಧಿಪತಿಯಾದ ಈ ಗುರು ಗ್ರಹವು ತನ್ನ ಹಿಮ್ಮುಖ ಚಲನೆಯನ್ನು ನಿಲ್ಲಿಸಿ ನೇರ ಸಂಚಾರವನ್ನು ಆರಂಭಿಸಲಿದ್ದಾನೆ. ಯಾವಾಗ ಗುರುವು ತನ್ನ ಚಲನೆಯನ್ನು ಬದಲಾಯಿಸುತ್ತಾನೋ ಆಗ ಇಡೀ ಬ್ರಹ್ಮಾಂಡದ ಶಕ್ತಿಯಲ್ಲಿ ಬದಲಾವಣೆಯಾಗುತ್ತದೆ. ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ನಡೆಯಲಿರುವ ಈ ಸಂಚಾರವು ಕೆಲವು ರಾಶಿಯವರಿಗೆ ಕಗ್ಗತ್ತಲಲ್ಲಿ ದೀಪ ಹಚ್ಚಿದಂತೆ ಅದೃಷ್ಟವನ್ನು ತರಲಿದೆ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇತ್ತೆ? ಕೆಲಸಗಳು ಪದೇ ಪದೇ ಕೈತಪ್ಪಿ ಹೋಗುತ್ತಿದ್ದವೆ? ಹಾಗಿದ್ದರೆ ಇನ್ನು ಚಿಂತಿಸಬೇಡಿ, ಏಕೆಂದರೆ ಗುರುವಿನ ಈ ಶುಭ ದೃಷ್ಟಿಯು 5 ರಾಶಿಯವರ ಮೇಲೆ ಕೃಪೆಯ ಮಳೆಯನ್ನು ಸುರಿಸಲಿದೆ. ಆ 5 ಅದೃಷ್ಟಶಾಲಿ ರಾಶಿಗಳು ಯಾವುವು? ನಿಮ್ಮ ರಾಶಿ ಅದರಲ್ಲಿ ಇದೆಯೇ? ಮತ್ತು ಗುರುವಿನ ಪೂರ್ಣ ಅನುಗ್ರಹ ಪಡೆಯಲು ನೀವು ಮಾಡಬೇಕಾದ ಸಣ್ಣ ಪರಿಹಾರಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ದಾರಿದೀಪವನ್ನು ಕಂಡುಕೊಳ್ಳಿ. ಗುರುಗ್ರಹವು ಪ್ರಸ್ತುತ ಮಿಥುನ ರಾಶಿಯಲ್ಲಿದ್ದಾನೆ. ಕಳೆದ ಕೆಲವು ಸಮಯದಿಂದ ಹಿಮ್ಮುಖವಾಗಿ ಚಲಿಸುತ್ತಿದ್ದ ಗುರುವು ಕೆಲಸಗಳಲ್ಲಿ ಅಡೆತಡೆ, ಹಣಕಾಸಿನ ವಿಳಂಬಕ್ಕೆ ಕಾರಣವಾಗಿದ್ದಿರಬಹುದು. ಮಾರ್ಚ್ 11ರ ಬೆಳಿಗ್ಗೆ 6:17ಕ್ಕೆ ಈ ಬದಲಾವಣೆ ಸಂಭವಿಸಲಿದೆ. ನೇರ ಸಂಚಾರ ಆರಂಭವಾದಾಗ ಗುರುವಿನ ದೃಷ್ಟಿ ಶುಭ ಫಲಗಳನ್ನು ನೀಡಲು ಶುರು ಮಾಡುತ್ತದೆ. ವಿಶೇಷವಾಗಿ ಶಿಕ್ಷಣ, ಬ್ಯಾಂಕಿಂಗ್ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣ ಕಾಲ ಎನ್ನಬಹುದು. ಮೇಷರಾಶಿ, ನಿಮ್ಮ ಕಷ್ಟದ ದಿನಗಳು ಈಗ ಕೊನೆಯಾಗುತ್ತಿವೆ. ಗುರುವಿನ ಅನುಗ್ರಹದಿಂದ ರಾಜಯೋಗ ಆರಂಭವಾಗಿದೆ. ಮೇಷರಾಶಿಯವರಿಗೆ ಮಾರ್ಚ್ 11, 2026ರಿಂದ ಆರಂಭವಾಗಲಿರುವ ಗುರುವಿನ ನೇರ ಸಂಚಾರವು ಅತ್ಯಂತ ಮಂಗಳಕರ ಫಲಗಳನ್ನು ನೀಡಲಿದೆ. 1. ವೃತ್ತಿ ಮತ್ತು ಉದ್ಯೋಗ. ಅದೃಷ್ಟದ ಬಾಗಿಲು. ಕಳೆದ ಕೆಲವು ಸಮಯದಿಂದ ಸ್ಥಗಿತಗೊಂಡಿದ್ದ ನಿಮ್ಮ ವೃತ್ತಿಜೀವನಕ್ಕೆ ಈಗ ವೇಗ ದೊರೆಯಲಿದೆ. ಗುರುವು ನೇರ ಸಂಚಾರ ಮಾಡುವುದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಹೊಸ ಅವಕಾಶ. ನೀವು ವಿದೇಶದಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅಥವಾ ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಹುಡುಕುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಸಕಾರಾತ್ಮಕ ಕರೆಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಪದೋನ್ನತಿ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಅಥವಾ ಖಾಸಗಿ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಹುದ್ದೆ ಮತ್ತು ಹೆಚ್ಚಿನ ಜವಾಬ್ದಾರಿಗಳು ಸಿಗುವ ಯೋಗವಿದೆ. 2. ಆರ್ಥಿಕ ಸ್ಥಿತಿ. ಆದಾಯದ ಮೂಲ. ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮ ಆದಾಯದ ಹರಿವು ಹೆಚ್ಚಾಗಲಿದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಂಭವವಿದೆ. ಹಳೆಯ ಬಾಕಿ ವಸೂಲಿ. ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಅಥವಾ ಬರಬೇಕಾದ ಹಣ ಬರದೆ ಬಾಕಿ ಉಳಿದಿದ್ದರೆ ಈ ಸಮಯದಲ್ಲಿ ಅದು ನಿಮ್ಮ ಕೈ ಸೇರಲಿದೆ. ಸರ್ಕಾರಿ ಲಾಭ. ಸರ್ಕಾರಕ್ಕೆ ಸಂಬಂಧಿಸಿದ ಕಾಂಟ್ರಾಕ್ಟ್ ಅಥವಾ ಟೆಂಡರ್ಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ದೊರೆಯಬಹುದು. 3. ಸಾಮಾಜಿಕ ಗೌರವ ಮತ್ತು ಜೀವನ ಶೈಲಿ. ಕೀರ್ತಿ ಹೆಚ್ಚಳ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಜನರು ನಿಮ್ಮ ಸಲಹೆಗಳಿಗೆ ಬೆಲೆ ನೀಡುತ್ತಾರೆ. ಆತ್ಮವಿಶ್ವಾಸ. ಗುರುವಿನ ಅನುಗ್ರಹದಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಯಾವುದೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. 4. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಕಾಲವು ಅತ್ಯಂತ ಫಲಪ್ರದವಾಗಿದೆ. ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ವಿಶೇಷ ಮನ್ನಣೆ ಸಿಗಲಿದೆ. ಮೇಷರಾಶಿಯವರು ಮಾಡಬೇಕಾದ ವಿಶೇಷ ಪರಿಹಾರಗಳು. ಗುರುಧ್ಯಾನ. ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಹಣೆಗೆ ಹಳದಿ ಚಂದನದ ತಿಲಕವನ್ನು ಇಟ್ಟುಕೊಳ್ಳಿ. ಮಂತ್ರಪಠನೆ. ಓಂ ಬೃಂ ಬೃಹಸ್ಪತಯೇ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ದಾನ. ಗುರುವಾರದ ದಿನ ಕಡಲೆಬೇಳೆ ಅಥವಾ
ಬೆಲ್ಲವನ್ನು ಹಸುವಿಗೆ ತಿನ್ನಿಸಿ. ದೇವಸ್ಥಾನದ ಅರ್ಚಕರಿಗೆ ಹಳದಿ ವಸ್ತ್ರ ಅಥವಾ ಧಾನ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠ. ದರ್ಶನ: ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡುವುದರಿಂದ ಗುರುವಿನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ನಿಮ್ಮ 3ನೇ ಮನೆಯಲ್ಲಿ ಗುರುವು ನೇರನಾಗುವುದರಿಂದ ಧೈರ್ಯ ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ, ಸರ್ಕಾರಿ ಕೆಲಸಗಳಿಗೆ ಕಾಯುತ್ತಿದ್ದವರಿಗೆ ಇದು ಸರಿಯಾದ ಸಮಯ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಹೂಡಿಕೆಯಿಂದ ಲಾಭ ದೊರೆಯಲಿದೆ. ಬಾಕಿ ಉಳಿದ ಹಣ ಕೈ ಸೇರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರೇ, ಈ 12 ವರ್ಷಗಳ ನಂತರ ಬಂದಿರುವ ಸುಸಮಯವನ್ನು ವ್ಯರ್ಥ ಮಾಡಬೇಡಿ. ಗುರುವು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ಈಗ ಪೂರ್ಣವಾಗಿ ತೆರೆದಿದೆ. ಮಿಥುನ ರಾಶಿಯವರಿಗೆ ಈ ಗುರು ಸಂಚಾರವು ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ಗುರುಗ್ರಹವು ನಿಮ್ಮದೇ ರಾಶಿಯಲ್ಲಿ ನೇರ ಸಂಚಾರವನ್ನು ಆರಂಭಿಸುತ್ತಿದ್ದಾನೆ. 1. ವ್ಯಕ್ತಿತ್ವ ಮತ್ತು ಮಾನಸಿಕ ನೆಮ್ಮದಿ. ಗೊಂದಲಗಳಿಗೆ ತೆರೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ಗೊಂದಲ ಮತ್ತು ಅನಿಶ್ಚಿತತೆ ಈಗ ದೂರವಾಗಲಿದೆ. ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಆತ್ಮವಿಶ್ವಾಸದ ಹೆಚ್ಚಳ. ಗುರುವು ನಿಮ್ಮ ರಾಶಿಯಲ್ಲೇ ನೇರವಾಗಿ ಚಲಿಸುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. 2. ಉದ್ಯೋಗ ಮತ್ತು ವ್ಯಾಪಾರ. ಅಪಾರ ಅವಕಾಶಗಳು. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ದೊರೆಯುವ ಉತ್ತಮ ಯೋಗವಿದೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಬಡ್ತಿ ಅಥವಾ ವರ್ಗಾವಣೆಯಾಗುವ ಸಂಭವವಿದೆ. ವ್ಯಾಪಾರ ವಿಸ್ತರಣೆ. ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೆ ಇದು ಸುವರ್ಣ ಕಾಲ. ಹೂಡಿಕೆ ಮಾಡಿದ ಹಣದಿಂದ ಲಾಭಾಂಶ ಪಡೆಯಲು ಇದು ಸಕಾಲ. ಹೊಸ ಉದ್ಯಮ ಆರಂಭಿಸಲು ಈ ಸಮಯ ಬಹಳ ಪೂರಕವಾಗಿದೆ. 3. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಮಂಗಳ ಕಾರ್ಯ. ಮನೆಯಲ್ಲಿ ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು ನೆರವೇರುವ ಬಲವಾದ ಯೋಗವಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಬಾಂಧವ್ಯ ಸುಧಾರಣೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತದೆ. 4. ಆರ್ಥಿಕ ಲಾಭ. ಹಠಾತ್ ಧನಲಾಭ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಸಿಗಬಹುದು. ಆರ್ಥಿಕ ಸ್ಥಿತಿ ಮೊದಲಿಗಿಂತ ಗಟ್ಟಿಯಾಗುವುದರಿಂದ ಸಾಲದ ಹೊರೆ ಕಡಿಮೆಯಾಗುತ್ತದೆ. ಮಿಥುನ ರಾಶಿಯವರು ಮಾಡಬೇಕಾದ ವಿಶೇಷ ಪರಿಹಾರಗಳು. ಮಿಥುನ ರಾಶಿಯ ಅಧಿಪತಿ ಬುಧ ಮತ್ತು ಈಗ ಅಲ್ಲಿರುವುದು ಗುರು. ಈ ಇಬ್ಬರ ಸಮನ್ವಯಕ್ಕಾಗಿ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಬಾಳೆಗಿಡದ ಪೂಜೆ. ಗುರುವಾರ ಬೆಳಿಗ್ಗೆ ಬಾಳೆಗಿಡಕ್ಕೆ ನೀರು ಹಾಕಿ ಹಳದಿ ಹೂಗಳಿಂದ ಪೂಜೆ ಮಾಡಿ. ವಿಷ್ಣು ಸಹಸ್ರನಾಮ. ಪ್ರತಿದಿನ ಅಥವಾ ಗುರುವಾರ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಪಠಿಸುವುದು ನಿಮ್ಮ ಭಾಗ್ಯವನ್ನು ದ್ವಿಗುಣಗೊಳಿಸುತ್ತದೆ. ದಾನ. ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಬೇಳೆಯನ್ನು ಬಡವರಿಗೆ ದಾನ ಮಾಡಿ. ಇದು ಬುಧನ ಪ್ರಸನ್ನತೆಗಾಗಿ. ಜೊತೆಗೆ ಹಳದಿ ಬಣ್ಣದ ಸಿಹಿ ತಿಂಡಿಯನ್ನು ದೇವಸ್ಥಾನಕ್ಕೆ ಅರ್ಪಿಸಿ. ಪಕ್ಷಿಗಳಿಗೆ ಆಹಾರ. ಪ್ರತಿದಿನ ಬೆಳಿಗ್ಗೆ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ. ಇದು ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಗುರುವು ನಿಮ್ಮದೇ ರಾಶಿಯಲ್ಲಿದ್ದಾನೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ. ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಸಿಂಹರಾಶಿ. ಹಳೆಯ ನೋವು ಮತ್ತು ಸಾಲದ ಸುಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಮಾರ್ಚ್ 11ರಿಂದ ನಿಮ್ಮ ಸಿಂಹದ ನಡಿಗೆಗೆ ಯಾರೂ ಅಡ್ಡಿಯಾಗಲಾರರು. ಸಿಂಹ ರಾಶಿಯವರಿಗೆ ಮಾರ್ಚ್ 11, 2026ರಿಂದ ಆರಂಭವಾಗಲಿರುವ ಗುರುವಿನ ನೇರ ಸಂಚಾರವು ಒಂದು ರೀತಿಯಲ್ಲಿ ವರದಾನ ಎಂದೇ ಹೇಳಬಹುದು. 1. ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ. ಧೈರ್ಯದ ಹೆಚ್ಚಳ. ಸಿಂಹ ರಾಶಿಯವರಿಗೆ ಸಹಜವಾಗಿಯೇ ನಾಯಕತ್ವದ ಗುಣವಿರುತ್ತದೆ. ಈಗ ಗುರುವು ನೇರ ಸಂಚಾರ ಆರಂಭಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ.
ಕಳೆದ ಕೆಲವು ದಿನಗಳಿಂದ ನಿಮ್ಮಲ್ಲಿದ್ದ ಅಳುಕು ಅಥವಾ ಭಯ ದೂರವಾಗಿ ಯಾವುದೇ ಕೆಲಸವನ್ನು ಎದೆಗೊಟ್ಟು ಎದುರಿಸುವ ಶಕ್ತಿ ನಿಮ್ಮದಾಗಲಿದೆ. ಆರೋಗ್ಯ ಸುಧಾರಣೆ. ಒಂದು ವೇಳೆ ನೀವು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತದೆ. ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಹೆಚ್ಚಲಿದೆ. 2. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ಯಶಸ್ಸಿನ ಯೋಗ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭ ಕಾಲ. ವಿಶೇಷವಾಗಿ IAS, ಬ್ಯಾಂಕಿಂಗ್ ಅಥವಾ ಯಾವುದೇ ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಈ ಸಮಯವು ದೊಡ್ಡ ಯಶಸ್ಸನ್ನು ತಂದುಕೊಡಲಿದೆ. ಗಮನ ಕೇಂದ್ರೀಕರಣ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಬಂಧ ಅಥವಾ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲು ಗುರುವು ಮಾರ್ಗದರ್ಶನ ನೀಡಲಿದ್ದಾನೆ. 3. ಸಾಲ ಮುಕ್ತಿ ಮತ್ತು ಆರ್ಥಿಕತೆ. ಸಾಲದಿಂದ ಬಿಡುಗಡೆ. ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಬಲವಾದ ಯೋಗವಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವುದರಿಂದ ನೀವು ಹಣಕಾಸಿನ ವಿಚಾರದಲ್ಲಿ ನಿಶ್ಚಿಂತರಾಗಬಹುದು. ಕೋರ್ಟ್ ಕಚೇರಿ ವ್ಯವಹಾರ. ಒಂದು ವೇಳೆ ಯಾವುದೇ ಕಾನೂನು ಸಮಸ್ಯೆಗಳು ಅಥವಾ ಆಸ್ತಿ ವಿವಾದಗಳು ನಿಮ್ಮನ್ನು ಕಾಡುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. 4. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ನಿಮ್ಮ ವಿವೇಚನಾ ಶಕ್ತಿ ಹೆಚ್ಚಾಗಲಿದೆ. ಹೂಡಿಕೆ ಮಾಡುವ ಮೊದಲು ಅಥವಾ ಉದ್ಯೋಗ ಬದಲಿಸುವ ಮೊದಲು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿವೆ. ಸಿಂಹರಾಶಿಯವರು ಮಾಡಬೇಕಾದ ವಿಶೇಷ ಪರಿಹಾರಗಳು. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿದ್ದು ಗುರುವಿನ ಜೊತೆ ಆತನಿಗೆ ಮಿತ್ರತ್ವವಿದೆ. ಈ ಬಲವನ್ನು ಹೆಚ್ಚಿಸಿಕೊಳ್ಳಲು ಹೀಗೆ ಮಾಡಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಗುರುಚರಿತ್ರೆ ಪಠಣ. ಸಾಧ್ಯವಾದರೆ ಗುರುವಾರದಂದು ಗುರುಚರಿತ್ರೆಯ ಕೆಲವು ಅಧ್ಯಾಯಗಳನ್ನು ಓದಿ ಅಥವಾ ಶ್ರವಣ ಮಾಡಿ. ಬೆಲ್ಲ ಮತ್ತು ಗೋಧಿ ದಾನ. ಗುರುವಾರ ಅಥವಾ ಭಾನುವಾರ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡುವುದು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತದೆ. ಹಳದಿ ಹೂವಿನ ಪೂಜೆ. ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಶಿವನಿಗೆ ಅಥವಾ ವಿಷ್ಣುವಿಗೆ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ನಿಮ್ಮ ಆದಾಯದ ಸ್ಥಾನದಲ್ಲಿ ಗುರುವಿನ ಪ್ರಭಾವ ಇರುವುದರಿಂದ ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಲಭಿಸಲಿದೆ. ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ತುಲಾರಾಶಿ. ನಿಮ್ಮ ಜೀವನದ ಕಹಿ ಘಟನೆಗಳು ಮುಗಿದು ಈಗ ಸಿಹಿಯಾದ ದಿನಗಳು ಆರಂಭವಾಗಲಿವೆ. ಮನೆ ಮತ್ತು ಮನಸ್ಸು ಎರಡೂ ಸಂತೋಷದಿಂದ ತುಂಬಲಿವೆ. ತುಲಾರಾಶಿಯವರಿಗೆ ಮಾರ್ಚ್ 11, 2026ರಿಂದ ಗುರುವಿನ ಈ ನೇರ ಸಂಚಾರವು ಜೀವನದ ಸೌಕರ್ಯಗಳನ್ನು ಮತ್ತು ಸಂತೋಷವನ್ನು ಹೆಚ್ಚಿಸುವಂತಹ ಅದ್ಭುತ ಫಲಗಳನ್ನು ನೀಡಲಿದೆ. 1. ಭೌತಿಕ ಸುಖ ಮತ್ತು ಆಸ್ತಿ ಖರೀದಿ. ವಾಹನ ಮತ್ತು ಮನೆ ಯೋಗ. ತುಲಾರಾಶಿಯವರಿಗೆ ಭೂಮಿ, ಮನೆ ಅಥವಾ ಹೊಸ ವಾಹನವನ್ನು ಖರೀದಿಸಬೇಕೆಂಬ ಹಳೆಯ ಆಸೆ ಈ ಅವಧಿಯಲ್ಲಿ ಈಡೇರಲಿದೆ. ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಾಗಲಿದೆ. ಐಷಾರಾಮಿ ಜೀವನ. ನಿಮ್ಮ ಜೀವನ ಶೈಲಿಯಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯ ನವೀಕರಣ ಅಥವಾ ಅಲಂಕಾರಕ್ಕಾಗಿ ಹಣವನ್ನು ವ್ಯಯಿಸುವಿರಿ. ಇದು ನಿಮಗೆ ಮಾನಸಿಕ ತೃಪ್ತಿ ನೀಡಲಿದೆ. 2. ದಾಂಪತ್ಯ ಮತ್ತು ಪ್ರೇಮ ಜೀವನ. ಒತ್ತಡದಿಂದ ಮುಕ್ತಿ. ಕಳೆದ ಕೆಲವು ಸಮಯದಿಂದ ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಮಾನಸಿಕ ಒತ್ತಡಗಳು ಗುರುವಿನ ಶುಭ ದೃಷ್ಟಿಯಿಂದ ಕೊನೆಗೊಳ್ಳಲಿವೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಮರಳಲಿದೆ. ಸಂಬಂಧಗಳ ಬಲವರ್ಧನೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಒಂಟಿಯಾಗಿರುವವರಿಗೆ ಸೂಕ್ತ ಜೀವನ ಸಂಗಾತಿ ಸಿಗುವ ಸಾಧ್ಯತೆ ಇದೆ. 3. ಸಂತಾನ ಭಾಗ್ಯ ಮತ್ತು ಮಕ್ಕಳ ಪ್ರಗತಿ. ಶುಭ ಸುದ್ದಿ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಕೇಳಿಬರುವ ಯೋಗವಿದೆ. ಈಗಾಗಲೇ ಮಕ್ಕಳಿರುವವರಿಗೆ ಅವರ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನದಲ್ಲಿ ಕಂಡುಬರುವ ಪ್ರಗತಿಯಿಂದಾಗಿ ಮನಸ್ಸು ಸಂತೋಷದಿಂದ ಇರಲಿದೆ. 4. ವೃತ್ತಿ ಜೀವನದಲ್ಲಿ ಸ್ಥಿರತೆ.
ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿನ ಜವಾಬ್ದಾರಿಗಳು ಸುಸೂತ್ರವಾಗಿ ನಡೆಯಲಿವೆ. ಸಹೋದ್ಯೋಗಿಗಳ ಸಹಕಾರ ನಿಮಗೆ ದೊರೆಯಲಿದ್ದು ಅಂದುಕೊಂಡ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ. ತುಲಾರಾಶಿಯವರು ಮಾಡಬೇಕಾದ ವಿಶೇಷ ಪರಿಹಾರಗಳು. ತುಲಾರಾಶಿಯ ಅಧಿಪತಿ ಶುಕ್ರ ಮತ್ತು ಗುರುವಿನ ಸಮನ್ವಯಕ್ಕಾಗಿ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಲಕ್ಷ್ಮೀನಾರಾಯಣ ಪೂಜೆ. ಗುರುವಾರದಂದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಕೇಳುವುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಶ್ರೇಷ್ಠ. ಶ್ರೀಗಂಧದ ಬಳಕೆ. ಪ್ರತಿದಿನ ಸ್ನಾನದ ನಂತರ ಶ್ರೀಗಂಧ ಅಥವಾ ಬಿಳಿ ಚಂದನದ ತಿಲಕವನ್ನು ಹಚ್ಚಿಕೊಳ್ಳಿ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹೆಣ್ಣು ಮಕ್ಕಳಿಗೆ ಗೌರವ. ಸಣ್ಣ ಹೆಣ್ಣು ಮಕ್ಕಳಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಣ್ಣುಗಳನ್ನು ನೀಡಿ ಆಶೀರ್ವಾದ ಪಡೆಯಿರಿ. ಹಸುವಿಗೆ ಸೇವೆ. ಶುಕ್ರವಾರ ಅಥವಾ ಗುರುವಾರ ಹಸುವಿಗೆ ಹಸಿರು ಹುಲ್ಲು ಅಥವಾ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರುವು ಬಲಗೊಳ್ಳುವುದರಿಂದ ಅದೃಷ್ಟ ನಿಮ್ಮ ಬೆನ್ನಿಗಿರುತ್ತದೆ. ಹೊಸ ಮನೆ ಅಥವಾ ವಾಹನ ಖರೀದಿಸುವ ಕನಸು ನನಸಾಗುವ ಕಾಲ ಬಂದಿದೆ. ದಂಪತಿಗಳಿಗೆ ಸಂತಾನ ಭಾಗ್ಯದ ಶುಭ ಸುದ್ದಿ ಕೇಳಿಬರುವ ಸಂಭವವಿದೆ. ಧನುರಾಶಿ. ನಿಮ್ಮ ರಾಶಿಯ ಒಡೆಯನೇ ಈಗ ಜಾಗೃತವಾಗುತ್ತಿದ್ದಾನೆ. ಹಾಗಾಗಿ ನಿಮ್ಮ ಕಷ್ಟದ ಕಾಲ ಮುಗಿದು ಐಶ್ವರ್ಯದ ಕಾಲ ಆರಂಭವಾಗಿದೆ. 5ನೇ ರಾಶಿಯಾದ ಧನುರಾಶಿಯವರಿಗೆ ಈ ಗುರು ಸಂಚಾರವು ಅತ್ಯಂತ ವಿಶೇಷವಾದುದು. ಏಕೆಂದರೆ ಧನುರಾಶಿಯ ಅಧಿಪತಿಯೇ ಗುರು ಗ್ರಹ, ಅಂದರೆ ಬೃಹಸ್ಪತಿ. 1. ರಾಶಾಧಿಪತಿಯ ಬಲ. ಅದೃಷ್ಟದ ಸಾರಥಿ. ನಿಮ್ಮ ರಾಶಿಯ ಮಾಲೀಕನಾದ ಗುರುವು ನೇರ ಸಂಚಾರ ಆರಂಭಿಸುತ್ತಿರುವುದು ನಿಮಗೆ ರಾಜಯೋಗಕ್ಕೆ ಸಮಾನ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟದ ಬೆಂಬಲ ಇರಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಹಠಾತ್ ವೇಗವನ್ನು ಪಡೆದುಕೊಳ್ಳುತ್ತವೆ. ಮಾನಸಿಕ ಪ್ರಗತಿ. ನಿಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚಾಗುವ ಕಾಲವಿದು. 2. ಹೊಸ ಯೋಜನೆ ಮತ್ತು ವ್ಯಾಪಾರ. ಉದ್ಯಮದಲ್ಲಿ ಲಾಭ. ನೀವು ಹೊಸದಾಗಿ ಯಾವುದಾದರೂ ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದು ಯೋಚಿಸುತ್ತಿದ್ದರೆ ಮಾರ್ಚ್ 11ರ ನಂತರದ ಸಮಯವು ಅತ್ಯಂತ ಲಾಭದಾಯಕವಾಗಿದೆ. ಹಳೆಯ ಹೂಡಿಕೆಗಳಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಬಹುದು. ವೃತ್ತಿಜೀವನ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ನೀಡುತ್ತಾರೆ. 3. ಧಾರ್ಮಿಕ ಯಾತ್ರೆ ಮತ್ತು ಆಧ್ಯಾತ್ಮ. ಯಾತ್ರಾಯೋಗ. ಧನುರಾಶಿಯವರಿಗೆ ಈ ಅವಧಿಯಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ದೂರದ ಧಾರ್ಮಿಕ ಪ್ರವಾಸ ಮಾಡುವ ಅವಕಾಶ ದೊರೆಯಲಿದೆ. ಇದರಿಂದ ಮಾನಸಿಕ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಜ್ಞಾನ ವೃದ್ಧಿಯಾಗುತ್ತದೆ. ಉನ್ನತ ವ್ಯಾಸಂಗ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಗುರುವು ದಾರಿ ತೋರಿಸಲಿದ್ದಾನೆ. ವಿದೇಶಿ ವಿದ್ಯಾಲಯಗಳಿಂದ ಅನಿರೀಕ್ಷಿತ ಅವಕಾಶಗಳು ಬರಬಹುದು. 4. ಸಾಂಸಾರಿಕ ಸುಖ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ನಿಮ್ಮ ಮಕ್ಕಳ ಅಭಿವೃದ್ಧಿಯಿಂದ ಸಮಾಜದಲ್ಲಿ ನಿಮ್ಮ ಹೆಮ್ಮೆ ಹೆಚ್ಚಲಿದೆ. ಧನುರಾಶಿಯವರು ಮಾಡಬೇಕಾದ ವಿಶೇಷ ಪರಿಹಾರಗಳು. ನಿಮ್ಮ ರಾಶ್ಯಾಧಿಪತಿಯೇ ಗುರುವಾಗಿರುವುದರಿಂದ ಗುರುವಿನ ಕೃಪೆಗಾಗಿ ಇವುಗಳನ್ನು ಪಾಲಿಸಿ. ಗುರುದೀಕ್ಷೆ. ಪ್ರತಿದಿನ ಸ್ನಾನದ ನೀರಿಗೆ ಸ್ವಲ್ಪ ಅರಶಿನ ಹಾಕಿ ಸ್ನಾನ ಮಾಡುವುದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗುರುಸ್ತೋತ್ರ. ಪ್ರತಿದಿನ ಬೆಳಿಗ್ಗೆ ಬೃಹಸ್ಪತಿ ಸ್ತೋತ್ರ ಅಥವಾ ಗುರುಕವಚ ಪಠಿಸಿ. ದಾನ. ಗುರುವಾರ ಮಂದಿರಕ್ಕೆ ಭೇಟಿ ನೀಡಿ ಕಡಲೆಬೇಳೆ ಮತ್ತು ಬಾಳೆಹಣ್ಣನ್ನು ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಬರವಣಿಗೆಯ ಸಾಮಗ್ರಿಗಳನ್ನು ದಾನ ಮಾಡಿ. ಅರಶಿನದ ತಿಲಕ. ಪ್ರತಿದಿನ ಹಣೆಗೆ ಅರಶಿನ ಅಥವಾ ಕೇಸರಿಯ ತಿಲಕವನ್ನು ಹಚ್ಚಿಕೊಳ್ಳುವುದು ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತದೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯೇ ಗುರುವಾಗಿರುವುದರಿಂದ ಈ ಸಂಚಾರವು ನಿಮಗೆ ವರದಾನ ಇದ್ದಂತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಭಾರಿ ಲಾಭ ಗಳಿಸುವಿರಿ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಿರಿ.
ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಗುರುಬಲ ಹೆಚ್ಚಿಸಿಕೊಳ್ಳಲು ವಿಶೇಷ ಪರಿಹಾರಗಳು. ಮಂತ್ರ. ಪ್ರತಿದಿನ ಅಥವಾ ಗುರುವಾರ ಓಂ ಬ್ರಂ ಬೃಹಸ್ಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ದಾನ. ಗುರುವಾರ ಹಳದಿ ಬಣ್ಣದ ವಸ್ತುಗಳನ್ನು ಅಂದರೆ ಕಡಲೆಬೇಳೆ, ಹಳದಿ ಬಟ್ಟೆ ಅಥವಾ ಬಾಳೆಹಣ್ಣು ದಾನ ಮಾಡಿ. ಪೂಜೆ. ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ನೀಡಿ. ವಿಷ್ಣು ಸಹಸ್ರನಾಮ ಪಠಿಸುವುದು ಅತ್ಯಂತ ಶುಭ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಮೇಷ, ಮಿಥುನ, ಸಿಂಹ, ತುಲಾ ಮತ್ತು ಧನು ರಾಶಿಯವರಿಗೆ ಈ 5 ಪ್ರಮುಖ ರಾಶಿಗಳ ಮೇಲೆ ಗುರುವು ಬೀರಲಿರುವ ಸಕಾರಾತ್ಮಕ ಪ್ರಭಾವಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡೆವು. ನೆನಪಿಡಿ, ಜ್ಯೋತಿಷ್ಯವು ನಮಗೆ ಮುನ್ಸೂಚನೆಯನ್ನು ನೀಡುತ್ತದೆ, ಆದರೆ ನಮ್ಮ ಸತತ ಪರಿಶ್ರಮ ಮತ್ತು ದೇವರ ಮೇಲಿನ ಅಚಲವಾದ ನಂಬಿಕೆ ಮಾತ್ರ ನಮಗೆ ಪೂರ್ಣ ಯಶಸ್ಸನ್ನು ತಂದುಕೊಡಬಲ್ಲದು. ಒಂದು ವೇಳೆ ನಿಮ್ಮ ರಾಶಿ ಈ 5ರಲ್ಲಿ ಇಲ್ಲದಿದ್ದರೂ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ನಾನು ತಿಳಿಸಿದ ಸಾಮಾನ್ಯ ಗುರು ಪರಿಹಾರಗಳನ್ನು ಮತ್ತು ಮಂತ್ರಗಳನ್ನು ಪಾಲಿಸುವುದರಿಂದ ನಿಮಗೂ ಕೂಡ ಶುಭ ಫಲಗಳು ದೊರಕಲಿವೆ. ನಿಮ್ಮ ರಾಶಿ ಯಾವುದು? ಕಳೆದ ಕೆಲವು ತಿಂಗಳುಗಳಿಂದ ನೀವು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂಬುದನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಪ್ರತಿಯೊಬ್ಬರ ಕಮೆಂಟ್ಗಳನ್ನು ನಾವು ಗಮನಿಸುತ್ತೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.